Hello champions. So this video is for physics 1 marks and last brush up ಮಾಡ್ಕೊಳ್ಳೋದಕ್ಕೆ ನಿಮಗೆ ಏನೇನು ಪಾಯಿಂಟ್ಸ್ ಬೇಕು try to cover most of it from all the 4 chapters. So ಇದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಫಿಸಿಕ್ಸ್ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟ್ರಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, ಸೊ ಎಲ್ಲಿಗೆ ಬರಬೇಕು ಕಮೆಂಟ್ ಮಾಡಿರಿ ಅಂತ. ಸೊ ಐವ್ ಗಾಟ್ ಲಾಡ್ ಆಫ್ ಕಮೆಂಟ್ಸ್. ಸೊ ಐ ಜಸ್ಟ್ ಗೋ ಥ್ರೂ ಇಟ್. ಕೆಲವೊಂದು ನಾನು ಹಾಗೆ ನೋಡಬೇಕಾದ್ರೆ ಕೋಲಾರ್ ಜೂನಿಯರ್ ಗರ್ಲ್ಸ್ ಕಾಲೇಜಿಂದ ಒಂದಿಬ್ಬರೇನೋ ಮಾಡಿದರು ಬಂಗಾರಪೇಟೆ, ಆ್ಯಂಡ್ ಅಗೇನ್ ಬ್ಯಾಂಗ್ಳೂರ್ ಅರ್ಬನ್ ಅಂತ ಹೇಳಿದರು. ಸೊ ಇಫ್ ಯು ಕ್ಯಾನ್ ಸೇ ಯಾವುದು ಎಲ್ಲಿ ಸ್ಕೂಲು ಅಂತ, ಯಾಕಂದರೆ ಅರ್ಬನ್ ಅಂತ ಸಾಕಷ್ಟು ಜನ ಮೆನ್ಷನ್ ಮಾಡಿದರು. ಸೊ ಅದನ್ನು ಹೇಳಿದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಬ್ಯಾಂಗ್ಳೂರು ಅಥವಾ ಕೋಲಾರ ಅಂತಲ್ಲ, ಐ ಹ್ಯಾವ್ ಗಾಟ್ ಕಮೆಂಟ್ಸ್ ಇವನ್ ಫ್ರಮ್ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಬಾಗಲಕೋಟೆ ಅಂತೂ ಸಾಕಷ್ಟು ಜನ ಇದ್ದಾರೆ, ಬಿಜಾಪುರ, ಲೈಕ್ ಥ್ರೂ ಔಟ್ ಕರ್ನಾಟಕ. ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. Thank you so much for all your love and support. And ಇದೇ ಅನ್ಸುತ್ತೆ, ಬಿಕಾಸ್ ದಿಸ್ ಇಸ್ ವಾಟ್ ಈಸ್ ಪುಷಿಂಗ್ ಮೀ ಹಾರ್ಡರ್. ಇದೇನು ನೋಡ್ತಿದ್ದೀರಾ ನೀವು ಕಂಟೆಂಟು, ಇದು ಯಾರೋ ನಮಗೆ ಡೆವಲಪರ್ ಮಾಡಿಕೊಟ್ಟಿದ್ದಲ್ಲ, ಸೊ ನಾನೇ ಕೂತ್ ಮಾಡಿದ್ದು. ಆ್ಯಂಡ್ ಈ ಕಂಟೆಂಟ್ ಏನು ಕ್ಯೂರೇಟ್ ಮಾಡಿದ್ದು, ಐ ವಾಸ್ ಏಬಲ್ ಟು ಕ್ಯೂರೇಟ್ ದಿಸ್ ಕಂಟೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೆವಲಪ್ ದಿಸ್. ಇದು ನಾನು ಫಸ್ಟೇ ಮಾಡಿದ್ದಲ್ಲ, ಈಗ ನಿನ್ನೆ ರಾತ್ರಿ ಕೂತು ಐ ಹ್ಯಾವ್ ಡೆವಲಪ್ಡ್ ದಿಸ್. ಸೊ ಬಿಕಾಸ್ ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು, ಐ ಆಮ್ ಮೋರ್ ದೆನ್ ಹ್ಯಾಪಿ. ಸೊ ಇಫ್ ಯು ಲೈಕ್ ಇಟ್, ಏನು ಮಾಡಿರಿ, ಜಸ್ಟ್ ಒಂದು ಲೈಕ್ ಬಟನ್ನ ಒತ್ತಿರಿ, ಸೊ ದಟ್ ಐ ಗೆಟ್ ಅನ್ ಓಕೆ ದೇರ್ ಆರ್ ಪೀಪಲ್ ಹೂ ಆರ್ ಲೈಕಿಂಗ್ ದಿಸ್ ಆರ್ ಮೈ ವರ್ಕ್ ಆರ್ ವಾಟ್ ಎವರ್ ಇಟ್ ಈಸ್. ಸೊ ದಿಸ್ ಇಸ್, ಆ್ಯಂಡ್ ಐ ಸೇ ದಿಸ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಸೊ ಐ ವಾಸ್ ಏಬಲ್ ಟು ಡೂ ಇಟ್ ಆ್ಯಂಡ್ ಐ ವಾಸ್ ಪುಷ್ ಹೇಳಿದ್ನಲ್ಲ, ದ ಪುಷ್ ಫ್ಯಾಕ್ಟರ್ ಅಂದರೆ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ದಟ್ ಈಸ್ ವಾಟ್ ಈಸ್ ಮೇಕಿಂಗ್ ಮೀ ಟು ಡೆವಲಪ್ ದಿಸ್ ಕಂಟೆಂಟ್, ಡೆವಲಪ್ ದಿಸ್ ಸೈಟ್. ಸೊ ಇಲ್ಲಿ ನೋಡಿದ್ರಿ ಅಂದರೆ ಪ್ರೋಗ್ರೆಸ್ಸು ಇದೆ ನಿಮಗೆ ಇಲ್ಲಿ ಡ್ರಾಪ್ ಡೌನ್ ಬಟನ್ ಥರ. ಸೊ ಇಫ್ ಯು ಕ್ಲಿಕ್ ಆನ್ ದಿಸ್ ನಿಮಗೆ ಕ್ಲೋಸ್ ಆಗುತ್ತೆ, ಏನೇನು ಬೇಕು ಟಾಪಿಕ್ಸ್ ಇದೆ. ಸೊ ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸು, ರೆಸಿಸ್ಟೆನ್ಸು, ಸೀರೀಸು, ಪ್ಯಾರಲಲ್ಲು. ಸೊ ಏನು ಬೇಕು ನೋಡಿದ್ರಿ, ಓದಾದ್ಮೇಲೆ ನಿಮ್ದು ಓದಿದ್ದು ಮುಗೀತು ಅಂದರೆ, ಈಗ ಇದು ಓದಿರ್ತೀರ, ಇಲ್ಲಿ ಮುಗೀತು ಅಂದರೆ ಪ್ರೋಗ್ರೆಸ್, ಓಕೆ ಅಲ್ಲಿ ಗ್ರೀನ್ ಬಂತು, ಫೈನ್. ಇದು ಓದಿದ್ದು ಮುಗೀತು ಅಂದರೆ ಇಲ್ಲಿ ಮಾಡೋದೇನೆಂದರೆ ಫೈನ್, ಇನ್ನೂ ಎಕ್ಸ್ಟೆಂಡ್ ಆಯಿತು. ಸೊ ದಿಸ್ ಜಸ್ಟ್ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೋರ್ ತುಂಬ ಇದು ಟೈಮ್ ವೇಸ್ಟ್ ಮಾಡೋಕ್ಕೆ, ಬಿಕಾಸ್ ಇದು ಎಕ್ಸಾಮ್ ಟೈಮು. ಸೊ ಇಲ್ಲಿ ಡ್ರಾಪ್ ಡೌನು ಇದೆ. ಸೊ ದಿಸ್ ಎಕ್ಸಾಮ್ ಟೈಮ್, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಟು ಮಚ್. ಈಸಿಯಾಗಿ ಕ್ವಿಕ್ಕಾಗಿ ಹೆಂಗೆ ಸಿಗಬೇಕು ಹಂಗೆ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಸೊ ನಿಮಗೆ ಇದೇನೋ ಓದಬೇಕು ಇನ್ನೊಂದ್ಸಲ ಕ್ಲಿಕ್ ಮಾಡಿರಿ, ಕಮ್ಮಿ ಆಯಿತು. ಸೊ ಯು ಕ್ಯಾನ್ ಕೈಂಡ್ ಆಫ್ ಎ ಬುಕ್ ಮಾರ್ಕ್, ಬಟ್ ಎಕ್ಸಾಮ್ ಟೈಮು ತುಂಬ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಸ್ಟಡೀಡ್. ಏನು ಮಾಡಬೇಕು, ಜಸ್ಟ್ ಒಂದ್ಸಲ ನೋಡ್ಕೊಂಡು ಹೋದರೆ ಮುಗೀತು. ಟೈಮ್ ಇತ್ತು, ಇಫ್ ಯು ಆರ್ ಕಾನ್ಫಿಡೆಂಟ್ ಸ್ಕಿಪ್. ಇಲ್ಲ ನನಗೆ ಯಾವುದೋ ಚಾಪ್ಟರ್ ನೋಡಬೇಕು ನೋಡಿರಿ, 1 ಮಾರ್ಕ್ಸು ಇದು MCQ ಕವರ್ ಆಗಂಗೆ, 1 ಮಾರ್ಕ್ಸ್ ಡೆಫಿನಿಷನ್ಸು ಕವರ್ ಆಗಂಗೆ. ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಐ ಹೋಪ್ ಯು ಲೈಕ್ ಇಟ್. ಸೊ ಈಗ ಸರ್ಕ್ಯೂಟ್ ಅಂದರೆ ಏನು, ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ ಪಾತ್ ಫಾರ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜು. ಸೊ ಆ್ಯಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ, ಟು ಮೆಜರ್ ದ ಕರೆಂಟ್. ಡೈರೆಕ್ಷನ್ ಆಫ್ ಕರೆಂಟ್ ಹೆಂಗೆ ತೊಗೊತೀವಿ, ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನು. 1 ಆಂಪಿಯರ್ ಅಂದರೆ Q/T ಮೀನ್ಸ್ 1 ಕೂಲಂಬ್ ಬೈ 1 ಸೆಕೆಂಡ್, ಅದರದ ಡೆಫಿನೇಷನ್ನು. ಪೊಟೆನ್ಷಿಯಲ್ ಅಂದರೆ ಏನು, ಇಟ್ ಈಸ್ V is equal to W by amount of work done to move a charge from one point to another. So V is equal to W by Q. So ಅದೇ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲು, W by Q, ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ವೋಲ್ಟ್ ಮೀಟರ್, ಇಟ್ ಈಸ್ ಯೂಸ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹೆಂಗೆ ಕನೆಕ್ಟ್ ಮಾಡ್ತಾರೆ, ಪ್ಯಾರಲಲ್ಲಿ. 1 ವೋಲ್ಟ್, 1 V is equal to W by Q. W ಅಂದರೆ 1 ಜೋಲ್, Q ಅಂದರೆ 1 ಕೂಲಮ್. ಸೊ 1 ಜೋಲ್ by 1 ಕೂಲಮ್. ಸೊ 1 ಕೂಲಮ್, if 1 joule of work is done to move 1 coulomb of charge, then the potential difference is 1 volt. Resistance. So resistance ಅಂದರೆ ಏನು, it is opposition to the flow of electrons. Variable resistance, nothing but rheostat. Variable resistance used to regulate the current without changing the voltage source. Voltage source ಚೇಂಜ್ ಮಾಡಿದಿರ
ಕರೆಂಟ್ನ ವೇರಿ ಮಾಡೋದು ರಿಯೋಸ್ಟ್ಯಾಟು. ಸೊ ಎಸ್ ಐ ಯೂನಿಟ್ಟು ಇದೆ ಫೈನ್. ಎಸ್ ಐ ಯೂನಿಟ್ಸು ನಾನೊಂದು ವಿಡಿಯೋನ ಮಾಡಿದ್ದೆ. ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ ಯಾವುದಾದ್ರು? direct length inversely proportional to area of cross section, nature of material, it also depends on the temperature. Good conductors which allow easy movement of electrons, resistor ಅಷ್ಟು ಈಸಿಯಾಗಿ ಫ್ಲೋ ಆಗಲ್ಲ. ಪೋರ್ ಕಂಡಕ್ಟರ್ ವರ್ಸ್ಟ್, ಇನ್ಸುಲೇಟರ್ ಅದಕ್ಕಿಂತ ವರ್ಸ್ಟ್. ಜಸ್ಟ್ ಕಿಡಿಂಗ್. ಲೈಕ್ ಇಲ್ಲಿ ನೋಡ್ಕೊಡ್ರಿ, ಅಪ್ರಿಷಿಯಬಲ್ ರೆಸಿಸ್ಟೆನ್ಸ್ ರೆಸಿಸ್ಟರ್ ಇಲ್ಲಿರುತ್ತೆ. ಪೋರ್ ಕಂಡಕ್ಟರ್ ಅಂದರೆ ವೆರಿ ಹೈ ರೆಸಿಸ್ಟೆನ್ಸ್. ಇನ್ಸುಲೇಟರ್ ಅಂದರೆ ಇನ್ನೂ ಜಾಸ್ತಿ ಫ್ಲೋನೇ ಆಗಲ್ಲ, ಕರೆಂಟೇ ಫ್ಲೋ ಆಗಲ್ಲ. ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಆರ್ ಜನರಲಿ ಹೈಯರ್ ದೆನ್ ದ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸಲ ಕ್ವಿಕ್ಕಾಗಿ ನೋಡ್ಕೊಳೋದಕ್ಕೆ. ಸೊ ನಿಮ್ಗೆ ಯಾವ್ದಾವ್ದು ಗೊತ್ತಿಲ್ಲ ಅದು ನೋಡ್ಕೊಳ್ರಿ. ಅಲಾಯ್ಸು. ಸೊ ಅಲಾಯ್ಸ್ ಏನು ಮಾಡ್ತಾರೆ? ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸ್ಗೆ ಯೂಸ್ ಮಾಡ್ತಾರೆ. ಟಂಗ್ಸ್ಟನ್ ಎಲ್ಲಿ ಯೂಸ್ ಮಾಡ್ತಾರೆ? ಫಿಲಮೆಂಟ್ ಆಫ್ ಎ ಬಲ್ಬ್. ಅದೇ ಕಂಡಕ್ಟರ್ಸ್ ಫಾರ್ ಫ್ಲೋ ಆಫ್ ಕರೆಂಟ್ ಯಾವುದು? ಕಾಪರ್, ಅಲ್ಯೂಮಿನಿಯಂ. ಸೊ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ಫಾರ್ ದ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ಸ್. ಸೊ ಕರೆಂಟ್ ಪಾಸ್ ಮಾಡೋದಕ್ಕೆ ವಿ ಯೂಸ್ ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ವಿಚ್ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕಂಡಕ್ಟರ್ಸ್ ಹ್ಯಾವ್ ಲೋ ರೆಸಿಸ್ಟಿವಿಟಿ, ಹೈ ಕಂಡಕ್ಟಿವಿಟಿ. ಸೊ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಸೀರೀಸಲ್ಲಿ ಏನಿರುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಇರುತ್ತೆ, ಕರೆಂಟ್ ಸೇಮ್ ಇರುತ್ತೆ. ಹೈಲೈಟ್ ಮಾಡಿದ್ದೀನಿ ಬಿಕಾಸ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು ಅಥವಾ ನಿಮಗೆ ನ್ಯೂಮರಿಕಲ್ಸ್ಗೆ ಹೆಲ್ಪ್ ಆಗೋಂಗೆ. ಸಿಮಿಲರ್ಲಿ ಪ್ಯಾರಲಲ್ ಏನಿರುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ, ಕರೆಂಟ್ ಚೇಂಜ್ ಆಗುತ್ತೆ. ಸೊ ಎಲ್ಲ ಮನೆಯಲ್ಲೂ ಹೆಂಗೆ ಕನೆಕ್ಟ್ ಮಾಡ್ತೀವಿ? ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಯಾಕೆ ಅಂತ ನಾವು 10 ಸಲ ಹೇಳಿರ್ಬೋದು. ಸೊ ಪವರ್ ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ಎ ಸರ್ಕ್ಯೂಟ್ ಪರ್ ಯೂನಿಟ್ ಟೈಮ್. ಸೊ ಎನರ್ಜಿ ಬೈ ಟೈಮ್. ಸೊ ವ್ಯಾಟ್, P ಈಸ್ ಈಕ್ವಲ್ ಟು VI. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ಐ ಅಂದರೆ ಕರೆಂಟು. 1 ವೋಲ್ಟ್ 1 ಆಂಪಿಯರ್. ಸೊ ಅದೇ 1 ವ್ಯಾಟು. ಎಸ್ ಯೂನಿಟ್ ಆಫ್ ಹೀಟ್ ಏನು? ಜೋಲು. ಫೈನ್. ಸೊ ಇನ್ನು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟದು ಹಾಗೆ ದಟ್ ಈಸ್ ವಾಟ್ ನಿಮಗೆ ಜೋಲ್ಸ್ ಲಾ ಆಫ್ ಹೀಟಿಂಗು ಲಾ ಗೊತ್ತಿರಲೇಬೇಕು. ಎಸ್ ಐ ಯೂನಿಟ್ಸು ನಾನು ಇಲ್ಲೆಲ್ಲ ಮೆನ್ಷನ್ ಮಾಡಿಲ್ಲ ಬಿಕಾಸ್ ಅದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಗಾಗಲೇ. ಈಗ ಗ್ರೂಪಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ಕಳಿಸಿದ್ದೀನಿ. ಎಸ್ ಐ ಯೂನಿಟ್ಸು ನೋಡ್ಕೊಳ್ಳಿ. 1 kWh ಅಂದರೆ ಎಷ್ಟು? 3.6 × 10⁶ ಜೂಲ್ಸ್. ಅದೆಲ್ಲ ಅಲ್ಲಿ ಮೆನ್ಷನು ಮಾಡಿದ್ದೀನಿ. ಅದು ಬಿಟ್ಟಿದ್ದೀನಿ ಎಕ್ಸ್ಟ್ರಾನೂ. ನಿಮ್ಗೆ ಅದು ಇದು ಗೊತ್ತಾಯಿತು ಅಂದರೆ ಸಾಕು. ಏನು ಎಕ್ಸ್ಟ್ರಾ ಬೇಕೇ ಇಲ್ಲ ಅಂತಲ್ಲ, ಟೈಮ್ ಇದ್ದರೆ ಓದ್ರಿ. ಬಿಕಾಸ್ ರಿಸೋರ್ಸ್ ಏನು ನಾಲೆಡ್ಜ್ ಈಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ಐ ಆಮ್ 31 ನೌ, ಐ ಆಮ್ ಸ್ಟಿಲ್ ಸ್ಟಡಿಂಗ್. 10th ಓದ್ತೀನಿ ಅಂತ ಇದು ಬಿಟ್ಟು ಬೇರೆ ನನಗೆ ಡಿಜಿಟಲ್ ಓದ್ತೀನಿ. ಐ ಲವ್ ಏನು ಮಾರ್ಕೆಟಿಂಗು, ಅಥವಾ ಐ ಲವ್ ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ಐ ಲವ್ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಓದ್ತಿರ್ತೀನಿ, ಅಥವಾ ಸಮ್ ಕೈಂಡ್ ಆಫ್ ಟೆಕ್ನಾಲಜಿ. ಈಗ ಇದೆಲ್ಲ ಕ್ರಿಯೇಟ್ ಮಾಡಬೇಕು ಅಂದರೆ ವೆಬ್ ಬೇಕು, ಆ್ಯಂಡ್ರಾಯ್ಡ್ ಬೇಕು. ಸೊ ಆ್ಯಂಡ್ರಾಯ್ಡ್ ಅಲ್ಲ, ಸೊ ಸಮ್ ಕೈಂಡ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿ ವೆಬ್ ಡೆವಲಪ್ಮೆಂಟ್ಸ್ಗೆ. ಸೊ ಈಗ ಮ್ಯಾಗ್ನೆಟಿಕ್ ಎಫೆಕ್ಟ್ ಅದು ಮುಂದೆ ನೋಡೋಣ ಬಿಡ್ರಿ. ಸೊ ಮ್ಯಾಗ್ನೆಟ್ಸು ನಾರ್ತ್ ಪೋಲು ಸೌತ್ ಪೋಲ್ ಅಂದರೆ ಏನು? ದ ಎಂಡ್ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ is called north seeking or north pole. Reverse south pole. Like poles repel, unlike poles attract. Next, magnetic field. The region surrounding the magnet in which force of magnet can be detected. Magnetic field. Field lines represent a magnetic field path along which free north pole would tend to move. Magnetic field lines. Magnetic field a current carrying conductor placed in a magnetic field experiences force when current and magnetic field are perpendicular. Very important. So current carrying conductor ಅನ್ಕೊಳ್ಳಿ. So when it is placed perpendicular to a magnetic field, the force experienced is maximum. ಎರಡು ಪ್ಯಾರಲಲ್ ಇತ್ತು ಅಂದರೆ 0. ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಫೋರ್ಸ್ ಮ್ಯಾಕ್ಸಿಮಮ್, ಎರಡು ಪ್ಯಾರಲಲ್ ಇತ್ತು ಅಂದರೆ 0. Next, electromagnets. So electromagnets, solenoid definition, coil of many circular turns wrapped closely in a form of cylindrical shape. Next, electromagnet heng prepare ಮಾಡ್ತಾರೆ when you place a soft iron inside the current carrying solenoid. Not just solenoid, it's a current carrying solenoid wrapped around a soft iron core. Okay. Electrical safety. So live wire, red insulation ಇರುತ್ತೆ, it is positive, it carries the main current. So potential difference
ಬಿಟ್ವೀನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಎಷ್ಟು 220 ವೋಲ್ಟ್ ಇನ್ ಇಂಡಿಯಾ. ಸೊ ನ್ಯೂಟ್ರಲ್ ವೈರ್ ಬ್ಲ್ಯಾಕ್ ಇನ್ಸುಲೇಷನ್ ಇರುತ್ತೆ, ಅರ್ತ್ ವೈರ್ ಗ್ರೀನ್ ಇನ್ಸುಲೇಷನ್ ಇರುತ್ತೆ. ಎಲೆಕ್ಟ್ರಿಕ್ ಫ್ಯೂಸ್ ಈಸ್ ಯೂಸ್ ಟು ಪ್ರಿವೆಂಟ್ ದ ಡಿವೈಸಸ್ ಫ್ರಮ್ ಓವರ್ಲೋಡಿಂಗ್ ಅಥವಾ ತುಂಬ ಹೈ ಕರೆಂಟಿಂದ ಇಟ್ ಪ್ರಿವೆಂಟ್ಸ್ ಎಲೆಕ್ಟ್ರಿಕ್ ಫ್ಯೂಸ್. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಜೋಲ್ಸ್ ಲಾ ಆಫ್ ಹೀಟಿಂಗ್. ನೆಕ್ಸ್ಟ್ ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್ ದಯವಿಟ್ಟು ನೋಡ್ಕೊಳ್ಳಿ, 2 or 3 marks. ನೆಕ್ಸ್ಟ್ ಶಾರ್ಟ್ ಸರ್ಕ್ಯೂಟ್ ವೆನ್ ಲೈವ್ ಆ್ಯಂಡ್ ನ್ಯೂಟ್ರಲ್ ವೈರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್. ಇದು ಜಸ್ಟ್ ಒಂದು ಪಾಯಿಂಟ್ ಕೊಟ್ಟಿದ್ದೀನಿ, ಬಟ್ 3 ಪಾಯಿಂಟ್ಸ್ ಇದೆ. ಲೈವ್ ವೈರು ಅಂದರೆ ವಾಟ್ ಆರ್ ದ ರೀಸನ್ಸ್ ಫಾರ್ ಶಾರ್ಟ್ ಸರ್ಕ್ಯೂಟು ಓವರ್ಲೋಡಿಂಗಿಗೆ ನೋಡ್ಕೊಳ್ಳಿ. ಫೈನ್. ಲೈಟ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ ಏನು? ಬೌನ್ಸಿಂಗ್ ಬ್ಯಾಕು. ಪ್ಲೇನ್ ಮಿರರ್, it always forms virtual and direct image. Size of the image is equal to size of the object, and again object distance is equal to image distance. So it always forms laterally inverted image. Left ಇರೋದು ರೈಟ್ ಕಾಣಿಸುತ್ತೆ, ರೈಟ್ ಇರೋದು ಲೆಫ್ಟ್ ಕಾಣಿಸುತ್ತೆ. ಸ್ಪೆರಿಕಲ್ ಮಿರರ್ಸ್ ಯಾವುದು? ಕಾನ್ಕೇವು, ಕಾನ್ವೆಕ್ಸು. ಸೊ ಪ್ರತಿಯೊಂದು ಡೆಫಿನೇಷನು, ಕಾನ್ಕೇವ್ ಮಿರರು, ಕಾನ್ವೆಕ್ಸ್ ಮಿರರು, ಪೋಲು, ಸೊ ಪ್ರತಿಯೊಂದು ಡೆಫಿನೇಷನ್ ಇದೆ, ನಾನು ಇನ್ ಡೀಟೇಲಾಗಿ ಹೋಗಲ್ಲ, ನೋಡ್ಕೊಳ್ಳಿ. ಲೆನ್ಸಸ್ಸಲ್ಲೂ ಪ್ರತಿಯೊಂದ್ರದ್ದು ಡೆಫಿನೇಷನ್ಸು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. 1 marks ಡೆಫಿನೇಷನ್ ಕೇಳ್ಬೋದು, MCQ ಕೇಳ್ಬೋದು, ಕೇಳಿದ್ದಾರೆ ಇಲ್ಲ ಅಂತಲ್ಲ, ಸೊ MCQಗೂ ಕೇಳ್ಬೋದು. ಸೊ ಅಪರ್ಚರ್ ಡೆಫಿನೇಷನ್ ಆಗಿ ಕೇಳಿದರು ಅಥವಾ 1 marksಲ್ಲೂ ಕೇಳಿದರು, ಆ ಥರ ಕೇಳ್ಬೋದು. ಫೈನ್. ಏನು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಪವರ್. ಸೊ ಪವರ್ದು ಡೆಫಿನೇಷನು ಇದೆ. ಸೊ ಅಗೇನ್ ಲೈಟಲ್ಲಿ ಡೆಫಿನೇಷನ್ಸು ತುಂಬ ಕಮ್ಮಿ. ಸೊ 1 marks ಏನಾದರೂ ಟ್ವಿಸ್ಟ್ ಮಾಡಿ ಎಲ್ಲಾದರೂ ಕೇಳಬೇಕು ಅಂದರೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ನಾನು ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಐ ಆಮ್ ಸೇಯಿಂಗ್ ನಾವು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ದು ಆ ಕಾನ್ಸೆಪ್ಟ್ಸ್ದು, ಬಿಕಾಸ್ ಅಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಬರುತ್ತೆ. ಸೊ ಲೈಟ್ ರೇ ವೆನ್ ಇಟ್ ಇಸ್ ಗೋಯಿಂಗ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಏನಾಗುತ್ತೆ, ಡೆನ್ಸರ್ ಟು ರೇರರ್ ಏನಾಗುತ್ತೆ, ಅದನ್ನು ನಾನು ಇನ್ನೊಂದು ಎಲ್ಲಿ ಲೈಟು ಮತ್ತು ಯಾವುದು ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಮಾಡಬೇಕಾದ್ರೆ ಕ್ವಶನ್ಸಲ್ಲಿ ಅಲ್ಲಿ ಹೇಳಿದ್ದೀನಿ. ಸೊ ಪ್ಲೀಸ್ ಚೆಕ್ ದರ್, ಇಲ್ಲಿಲ್ಲ ಅಂತ ಬಿಡೋದಲ್ಲ ನಾನು ಹೇಳ್ತಿರೋದು, ಈಗಲೇ ಹೇಳ್ತಿದ್ದೇನೆ. ಸೊ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ವೆರಿ ಇಂಪಾರ್ಟೆಂಟ್. 1 marks ಅಥವಾ 2 marks ಅಥವಾ 3 marks ಪಕ್ಕ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ, ಬಿಡ್ತಿದೆ. ಫೈನ್. ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಸಗದಾಗಿದೆ ಅಲ್ಲ. ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ, ಪ್ಲೀಸ್ ಡೆಫಿನೇಷನ್ಸ್ ನೋಡ್ಕೊಳ್ಳಿ. ಕಾರ್ನಿಯಾ, ಐಬಾಲು. ಸೊ ಐಬಾಲ್ ರಿಫ್ರ್ಯಾಕ್ಟ್ ಡಯಾಮೀಟರ್ 2.3 centimeter. ಸೊ ಸಡನ್ನಾಗಿ ನೋಡಿದ್ರೆ 23 ಅನ್ಸು, ಇಟ್ಸ್ ನಾಟ್ 23, ಇಟ್ಸ್ 2.3 centimeter. ಸೊ ಐರಿಸ್ ಅಂದರೆ ಏನು? ಪ್ಯೂಪಿಲ್ಲು, ರೆಟಿನಾ, ಪ್ರತಿಯೊಂದ್ರದ್ದು ಡೆಫಿನೇಷನ್ ಇದೆ. ಸೊ ಆಪ್ಟಿಕ್ ನರ್ವ್ಸ್ ಏನು ಮಾಡುತ್ತೆ? ನೋಡಿದೆಲ್ಲ ಬ್ರೈನಿಗೆ ತೊಗೊಂಡೋಗುತ್ತೆ ಥ್ರೂ ಆಪ್ಟಿಕ್ ನರ್ವ್ಸು. ಪವರ್ ಆಫ್ ವಿಷನ್ ಆ್ಯಂಡ್ ಅಕಾಮಿಡೇಷನ್. ಸೊ ಹೆಂಗೆ ಚೇಂಜ್ ಆಗುತ್ತೆ? ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂದರೆ ಏನು? ಎಷ್ಟು ಹತ್ತಿರ ಇಟ್ಕೋಬೋದು ಕ್ಲಿಯರಾಗಿ ನೋಡೋದಕ್ಕೆ. ನೆಕ್ಸ್ಟು ನಿಯರ್ ಪಾಯಿಂಟ್ ಎಷ್ಟು? 25 centimeter. ಫಾರ್ ಪಾಯಿಂಟ್ ಎಷ್ಟು? ಇನ್ಫಿನಿಟಿ ಫಾರ್ ಎ ನಾರ್ಮಲ್ ವಿಷನ್. ಎರಡು ನಾರ್ಮಲ್ ವಿಷನ್ಗೆ. ಕ್ಯಾಟ್ರಾಕ್ಟ್ ಅಂದರೆ ಏನು? ವಯಸ್ಸಾದಾಗ. ಯೂಶಲಿ ನೀವು ಬರಿಬೇಕಾದ್ರೆ ವಯಸ್ಸಾದಾಗ ಅಂತಲೇ ಬರೀರಿ, ಬಿಕಾಸ್ ಈಗಂತೂ ಯಾರಿಗೆ ಬೇಕಾದ್ರೂ ಬರ್ತದೆ, ಬಟ್ ನಿಮ್ಮ ಡೆಫಿನೇಷನ್ ಇರೋದ್ರಿಂದ ಅದೇ ಬರೀರಿ. ಸೊ ಈಗ ಏನಾಗ್ತಿದೆ ಬೇಡ, ಆ್ಯಕ್ಚುಲಿ ಅದೇ ಬೇಕಿರೋದು, ಬಟ್ ಅವ್ಯಾಲ್ಯೂಯೇಟರ್ಸ್ ಅಥವಾ ಏನೋ ನೋಡಬೇಕು ಅಂದಾಗ ದಟ್ ಈಸ್ ನಾಟ್ ವಾಟ್ ದೇ ರಿಕ್ವೈರ್. ಸೊ ಆನ್ಸರ್ ನಮಗೇನು ಕೊಟ್ಟಿದ್ದಾರೆ ಪಾಯಿಂಟು ಅದು ಇದೆಯಾ ಅಂತ ನೋಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಸೊ ಅದಕ್ಕೆ ಬರೀರಿ. ಓಕೆ. ಸೊ ಕ್ರಿಸ್ಟಲೈನ್ ಲೆನ್ಸ್ ಆಫ್ ಪೀಪಲ್ ಅಟ್ ಓಲ್ಡ್ ಏಜ್, ವಯಸ್ಸಾದಾಗ ಏನಾಗುತ್ತೆ? ಮಿಲ್ಕಿ ಆ್ಯಂಡ್ ಕ್ಲೌಡಿ ಆಗುತ್ತೆ. ಸೊ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಎಸ್ ಕ್ಯಾಟ್ರಾಕ್ಟ್. ಈ ಕಂಡೀಷನ್ ಆದಾಗ ಕರೆಕ್ಟಾಗಿ ಕಾಣಿಸಲ್ಲ. ಸೊ ಇದನ್ನು ಸರಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಕ್ಯಾಟರಾಕ್ಟ್ ಸರ್ಜರಿ. ಸೊ ಲೈಟ್ ಡಿಸ್ಪರ್ಷನ್, ಆ್ಯಂಗಲ್ ಆಫ್ ಪ್ರಿಸಮ್. ಆ್ಯಂಗಲ್ ಆಫ್ ಪ್ರಿಸಮ್ ಅಂದರೆ ಏನು? ಪ್ರಿಸಮಲ್ಲಿ ಎರಡು ಲ್ಯಾಟ್ರಲಿ ಸರ್ಫೇಸ್ ಮಧ್ಯದಲ್ಲಿ ಏನು ಆ್ಯಂಗಲ್ ಇರುತ್ತೆ, ಸೊ ದಿಸ್ ಆ್ಯಂಗಲ್ ಈಸ್ ಆ್ಯಂಗಲ್ ಆಫ್ ಪ್ರಿಸಮ್. ಸೊ ಸ್ಪೆಕ್ಟ್ರಮ್, ದ ಬ್ಯಾಂಡ್ ಆಫ್ ಕಲರ್ಡ್ ಕಾಂಪೋನೆಂಟ್ಸ್. 7 ಕಲರ್ ಇರಬೇಕು ಅಂತ ಏನಿಲ್ಲ. ಸೊ ಒಂದ್ಸಲ 3 ಇರ್ಬೋದು, 4 ಇರ್ಬೋದು, 5 ಇರಬೇಕು, ಇಟ್ ಡಿಪೆಂಡ್ಸ್. ಸೊ ಡಿಸ್ಪರ್ಷನ್ ಏನು? ಸ್ಪ್ಲಿಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಸೊ ಅಗೇನ್ ಎಷ್ಟು ಕಲರ್ಸ್ ಬೇಕಾದ್ರೂ ಡಿಸ್ಪರ್ಸ್ ಆಗೋದು ಬೇಸ್ಡ್ ಆನ್ ದ ಪಾರ್ಟಿಕಲ್ಸ್, ಬೇಸ್ಡ್ ಆನ್ ದ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್. ಅದು ಹೇಳೋದಲ್ಲ, 7 ಮ್ಯಾಕ್ಸಿಮಮ್ಮು. ಇಟ್ ಡಿಪೆಂಡ್ಸ್, ವೇರಿಯೇಷನ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ VIB GYOR ಅಂತ ತೊಗೊಂಡಾಗ. ಸೊ VIBGYOR. ಓಕೆ. ವೈಟ್ ಲೈಟ್ ಅಂದರೆ ಏನು? ಫೈನ್. ಸೊ ಟಿಂಡಲ್ ಎಫೆಕ್ಟು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಟೈನಿ ಕೊಲೈಡಲ್ ಪಾರ್ಟಿಕಲ್ಸ್. ಸ್ಕ್ಯಾಟ್ರಿಂಗ್ ಅಂದರೆ ಏನು? ರಿಫ್ಲೆಕ್ಷನ್, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟು.
ಸೊ ಬ್ಲೂ ಯಾಕೆ ಡೇಂಜರ್ ಸಿಗ್ನಲ್ಸ್ ಅಲ್ಲಿ ಏನು ಯೂಸ್ ಮಾಡ್ತಾರೆ? ರೆಡ್ ಕಲರ್, ಬಿಕಾಸ್ ರೆಡ್ ಸ್ಕ್ಯಾಟರ್ ಆಗೋದು ಚಾನ್ಸಸ್ ಕಮ್ಮಿ. ಸೊ ಸ್ಕೈ ಬ್ಲೂ ಯಾಕೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದೆ ನೋಡ್ರಿ, ಬಿಕಾಸ್ ಆಕಾಶ ಎಲ್ಲ ಕೇಳಿದ್ದಾರೆ. ಸೊ ಬ್ಲೂ ಯಾಕೆ ಕಾಣಿಸುತ್ತೆ? ಯಾಕೆ ಅಂದರೆ ಫೈನ್ ಪಾರ್ಟಿಕಲ್ಸ್ ಅಟ್ಮಾಸ್ಫಿಯರಲ್ಲಿ ಏನು ಮಾಡುತ್ತೆ, ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ. ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದ್ರೆ ಏನು ಮಾಡುತ್ತೆ? ಬ್ಲೂನ ರಿಫ್ಲೆಕ್ಟ್ ಮಾಡುತ್ತೆ, ರೆಡ್ ಪಾಸ್ ಆಗುತ್ತೆ. ಆ್ಯಂಡ್ ಅಗೇನ್ ಹಿಯರ್ ಇಟ್ ಈಸ್ ವಾಟ್ ಈಸ್ ದಿಸ್ ಇಸ್ ಸ್ಕೈ. ಸನ್ನು ಇಲ್ಲಿರುತ್ತೆ, ಓಕೆ, ಸನ್ ಇಲ್ಲಿರುತ್ತೆ, ಸ್ಕೈ ಮೇಲಿರುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಕ್ಲೌಡ್ಸ್. ಅದಕ್ಕೆ ನಾನು ಹೇಳ್ತಿರೋದು ಸನ್ ಕೆಳಗಿರುತ್ತೆ, ಸ್ಕೈ ಈಸ್ ಆನ್ ದ ಟಾಪ್. ಸೊ ಸನ್ನಿಂದ ಏನೇ ಲೈಟ್ ಹೋದ್ರೂ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಸೊ ವಾಪಸ್ ಬರ್ತಿರೋದು ಯಾವುದು? ಎಲ್ಲ ಕಲರ್ ಹೋಗುತ್ತೆ. ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರೋದ್ರಿಂದ ಬ್ಲೂ ಏನಾಗುತ್ತೆ? ವಾಪಸ್ ಬರುತ್ತೆ. ಸೊ ವಾಪಸ್ ಬರ್ತಿರೋದು ನಮಗೆ ಕಾಣಿಸುತ್ತೆ. ಯಾವ್ದು ಬರ್ತಿದೆ ವಾಪಸ್ಸು? ಬ್ಲೂ. ಸೊ ನಮಗೆ ಕಾಣಿಸ್ಬೇಕಾಗಿರೋದು ಯಾವುದು? ಬ್ಲೂ. ಸೊ ಅದಕ್ಕೆ ಬ್ಲೂ, ಸ್ಕೈ ಅಪಿಯರ್ಸ್ ಬ್ಲೂ. ರೆಡ್ ಏನಾಗುತ್ತೆ? ಮೇಲೆ ಹೋಗುತ್ತೆ. ಇದ್ರ ಮೇಲೂ ಕ್ವಶನ್ಸು ಹೇಳಿದ್ದೀನಿ. ಅದು ಅಸ್ಟ್ರೋನಾಟ್ಸ್ಗೆ ಡಾರ್ಕ್ ಕಾಣಿಸುತ್ತೆ ಯಾಕೆ, ಅಥವಾ ಮೂನಲ್ಲಿ ಸ್ಕ್ಯಾಟ್ರಿಂಗ್ ಆಗಲ್ಲ, ರೈನ್ಬೋ ಫಾರ್ಮೇಷನ್ ಆಗಲ್ಲ. ಆಲ್ ದಿಸ್ ಕ್ವಶನ್ಸ್. ಸೊ ಐ ಗೆಸ್ ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್. ಕ್ವಶನ್ಸು ಕವರ್ ಮಾಡಿದ್ದೀನಿ, ಇಲ್ಲಿ ಪಾಯಿಂಟ್ಸು ಇದೆ. ಸೊ ಯಾವ ಸ್ಕೂಲು ಅಂತಾನು ಐ ವಿಲ್ ಬಿ ಪೋಸ್ಟಿಂಗ್ ಆನ್ ದ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನನಗೆ ಎಲ್ಲಿ ಜಾಸ್ತಿ ಲೈಕ್ಸ್ ಬರುತ್ತೆ, ಐ ವಿಲ್ ಬಿ ದೇರ್ ಆನ್ April 2nd ಟು ಸೆಲೆಬ್ರೇಟ್ ದ ಸಕ್ಸಸ್ ಆಫ್ ಸೈನ್ಸ್. ಸೊ ಐ ಆಮ್ ಈಗರ್. ಸೊ ನನಗಂತೂ ತುಂಬ 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 ಲೈಕ್ ಈಗರ್ಲಿ ವೇಟಿಂಗ್ ಟು ಮೀಟ್ ಯು ಆಲ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.